ಆನೆಸ್ಟಾಗಿ ರಿವ್ಯೂ ಕೊಡ್ತೀನಿ, ಬನ್ನಿ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ. 3 ಜನ ಫಿದಾ ಆಗೋದ್ವಿ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ವಿಡಿಯೋ ಅಪ್ಲೋಡ್ ಮಾಡಿದ್ರೆ 1 ಅವರ್ ಹಾಫ್ ಅನ್ ಅವರ್ ಅಲ್ಲೆಲ್ಲ ಫುಲ್ಲು ಶೋಲ್ಡ್ ಔಟ್ ಆಗ್ಬಿಡಿದ್ರಂತೆ. ಸೊ ಇದನ್ನ ನಾನು ಹೇಳಲೇಬೇಕು ಅಕ್ಕ, ಹೇಳ್ತೀನಿ ಅಂತ ಹೇಳಿದೆ ನನ್ನ ಅಕ್ಕಂಗೂ ಕೂಡ. ಅಷ್ಟು ಕ್ಲೋಸ್ ಆಗಿದ್ದೆ, ನಮ್ಮ ಹತ್ರನೇ ಹೇಳ್ಕೊಳ್ಳೋದಿಲ್ಲ. ಇನ್ನಂಥದ್ರಲ್ಲಿ ಅವ್ರ ಹತ್ರ ಹೋಗಿ ಹೇಳ್ಕೊತಾ ಇದ್ರಂತೆ, ನಮ್ಗೆ ಇಷ್ಟಿದೆ, ನಾವು ಹಿಂಗಿದೀವಿ ಅಂತ ಹೇಳಿ. ಇದನ್ನ ಹೇಳಿದಾಗ ಯಾರು ಬೇಕಾದ್ರೂ ಅಕ್ಸೆಪ್ಟ್ ಮಾಡ್ತಾರೆ, ಬಟ್ ಇಲ್ಲದೆ ಇರೋದನ್ನ ಹೇಳಿದಾಗ ಯಾರು ಕೂಡ ಅಕ್ಸೆಪ್ಟ್ ಮಾಡಲ್ಲ. ಇವಾಗ ಟ್ರೆಂಡಿಂಗಲ್ಲಿರುವಂತಹ ಮೋಸ್ಟ್ ಬ್ಯೂಟಿಫುಲ್ ನೆವಿ ಬ್ಲೂ ಸ್ಯಾರಿನ ನಾನು ಪರ್ಚೇಸ್ ಮಾಡಿದ್ದೀನಿ. ನಮ್ಮ ಅಕ್ಕನ ಪೇಜಲ್ಲಿ ನೋಡ್ತಾ ಇರ್ಬೋದು ನೀವು. ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡಿ, ಸಿಹಿದು ಫಸ್ಟ್ ಮಂತದ್ದು ಮಾಡೋದ್ನಲ್ಲ ಅವಾಗ ವೀಡಿಯೋ ಮಾಡಿದ್ದು. ಅದಾದಮೇಲೆ ನಾನು ವೀಡಿಯೋಸೇ ಮಾಡಿಲ್ಲ, ಬಿಕಾಸ್ ನಾನು ನೈಟ್ ಹೊತ್ತೆಲ್ಲ ಎಚ್ಚರ ಇರ್ತೀನಿ ಅಲ್ವಾ. ಸೊ ಅವಳು ನೈಟ್ ಎಲ್ಲ ಎದ್ದಿರ್ತಾಳೆ ಅಲ್ವಾ, ಹಂಗಾಗಿ ನಾನೇ ಎದ್ದಿರ್ತೀನಲ್ಲ, ಹಾಗಾಗಿ ಮಾರ್ನಿಂಗ್ ನಿದ್ದೆ ಬರುತ್ತೆ ನನಗೆ. ಇನ್ನು ನಾನು ಮಲ್ಕೊಂಡು ನಾನು ಎದ್ದು ಟಿಫನ್ ಮಾಡಿ ಅವಳು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಕಳೆದೋಗುತ್ತೆ. ಹಾಗಾಗಿ ನಾನು ವೀಡಿಯೋಸ್ ಮಾಡ್ತಾನೆ ಇಲ್ಲ ನಾನು. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತಂದರೆ, ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರಾ. ಎಸ್, ಅದೇ ಇವತ್ತಿನ ವ್ಲಾಗು. ಸೊ ಯಾರೋ ಹೇಳ್ತಿದ್ರಂತೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿ. ಸೊ ನಾನು ಕೂಡ ತರಿಸಿದ್ದೀನಿ, ಆನೆಸ್ಟಾಗಿ ರಿವ್ಯೂ ಕೊಡ್ತೀನಿ, ಬನ್ನಿ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ. ಸೊ ಸೀರೆದು ಕ್ವಾಲಿಟಿ ನೋಡಿ, ನಮ್ಮಮ್ಮ, ನಮ್ಮ ಅಕ್ಕ, ನಾನು 3 ಜನ ಫಿದಾ ಆಗೋದ್ವಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ನಮ್ಮಮ್ಮನೇ ಹೇಳ್ತಾಯಿದ್ರು, ಸಾಮಾನ್ಯವಾಗಿ ನಮ್ಮಮ್ಮ ಒಪ್ಪೋದು ತುಂಬ ಕಮ್ಮಿ. ಸೊ ನಮ್ಮಮ್ಮನೇ ಹೇಳ್ತಾಯಿದ್ರು ಕ್ವಾಲಿಟಿ ಮಾತ್ರ ಸಖತ್ತಾಗೈತೆ, ನಿಮ್ಮದು ಕ್ವಾಲಿಟಿ ಚೆನ್ನಾಗೈತೆ ನೀವು ತರಿಸಿರೋದು ಅಂತ ನಮ್ಮಮ್ಮನೇ ಹೇಳ್ತಾಯಿದ್ರು. ಅಂದರೆ ಇಲ್ಲಿ ಅಂಗಡಿ ಎಲ್ಲರೂ ಆ ಥರ ಸೀರೆ ಸಿಗುತ್ತೆ. ನಾವು ತರಿಸಿರೋ ಸೀರೆ ಬಂದು ಇವಾಗ ಟ್ರೆಂಡಿಂಗಲ್ಲಿರೋ ಸೀರೆ ತರಿಸಿರೋದು. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಮತ್ತು ಎಲ್ಲರ ಫಂಕ್ಷನಲ್ಲಿ ತುಂಬ ನೋಡಿರ್ತೀರ ಆ ಸೀರೆನ, ಆ್ಯಂಡ್ ನೀವು ಕೂಡ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ನಮ್ಮ ಅಕ್ಕನ ಪೇಜಲ್ಲಿದೆ, ಹೋಗಿ ತಗೊಳ್ಳಿ, ಭೂಮಿ ಅಕ್ಕನ ಪೇಜಲ್ಲಿ. ಸೊ ಅವ್ರದ್ದು ಟ್ರಸ್ಟೆಡ್ ಪೇಜ್ ಹೇಳಬೇಕಂತಂದರೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೇ ಅವರು ಇವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರೆ 1 ಅವರ್ ಹಾಫ್ ಅನ್ ಅವರಲ್ಲೆಲ್ಲ ಫುಲ್ಲು ಶೋಲ್ಡ್ ಔಟ್ ಆಗಿಬಿಡುತ್ತೆ. ಸುಮ್ಮನೆ ಕ್ವಾಲಿಟಿ ಚೆನ್ನಾಗಿಲ್ಲದೆ ಯಾರೂ ತಗೊಳ್ಳೋದಿಲ್ಲ. ಸೊ ಯಾರೋ ಹೇಳಿದ್ರಂತೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿ. ಸೊ ನಾನು ವಿಡಿಯೋ ನೋಡಿ ಆಮೇಲೆ ಅಕ್ಕನ ಜೊತೆ ಮಾತಾಡಿದಾಗ ಅನ್ನಿಸ್ತು ನನಗೆ, ಏನು ಹಂಗೆ ಹೇಳೋರೆ ಅಂತ ಹೇಳಿ. ಮತ್ತು ಇನ್ನೂ ಏನೇನೋ ಹೇಳಿದ್ರಂತೆ. ಸೊ ನನ್ನ ಅನಿಸಿಕೆ ನಾನು ಹೇಳ್ತೀನಿ, ಅಂದರೆ ನಾನು ಅವ್ರನ್ನ ಅಷ್ಟು ಹತ್ರದಿಂದ ನೋಡಿರೋ ಪ್ರಕಾರ ನಾನು ಹೇಳ್ತೀನಿ. ಅವ್ರಿಗಿರೋ ಪ್ರಾಪರ್ಟಿ ಬಗ್ಗೆ ತುಂಬ ಬಿಲ್ಡಪ್ ಕೊಡ್ತಾರೆ, ತುಂಬ ಕೊಚ್ಕೋತಾರೆ ಅಂತ ಹೇಳಿದ್ರಂತೆ. ಸೊ ಇದನ್ನು ನಾನು ಹೇಳಲೇಬೇಕು ಅಕ್ಕ, ಹೇಳ್ತೀನಿ ಅಂತ ಹೇಳಿದೆ ನನ್ನ ಅಕ್ಕಂಗೂ ಕೂಡ. ಸೊ ನಾನು ಭೂಮಿ ಅಕ್ಕನ ತುಂಬ ವರ್ಷಗಳದಿಂದ ನೋಡಿದ್ದೀನಿ. ನಾನು ಒಂದು 8-9ನೇ ಕ್ಲಾಸಿಂದನೂ ನಾನು ನೋಡ್ತಾ ಇದ್ದೀನಿ ಅವ್ರನ್ನ. ಅವ್ರಿಗೆ ಇರೋ ಪ್ರಾಪರ್ಟಿ ಬಗ್ಗೆ ನಾನು ಅವ್ರ ಜೊತೆ ತುಂಬ ಕ್ಲೋಸು. ನಾವಿಲ್ಲ ಅಂದ್ರೂ ಬೆಂಗಳೂರಲ್ಲಿದ್ದಾಗ ನಾವು 4-5 ಅವರೆಲ್ಲ ಮಾತಾಡ್ತಾ ಇದ್ವಿ. ಸೊ ಒಂದು ದಿನವೂ ನನಗೆ ಅವ್ರ ಪ್ರಾಪರ್ಟಿ ಇಷ್ಟಿದೆ ಏನು ಎತ್ತ ಅಂತ ಅವಕ್ಕ ಹೇಳಿರಲಿಲ್ಲ ನನಗೆ. ಸೊ ನಾನು ಬಿಂದು ಅವ್ರದ್ದು ಸೀಮಂತಕ್ಕೆ KR ನಗರಕ್ಕೆ ಬಂದಾಗ ಅಕ್ಕ ಮನೆಗೆ ಹೋಗಿದ್ದೆ ಮಾರ್ಗೋಡ್ನಳ್ಳಿಲಿ. ಸೊ ಆವಾಗಲೇ ಅಕ್ಕ ನನಗೆ ತೋರಿಸಿದ್ದು ಇಷ್ಟೆಲ್ಲ ನಮ್ಮದೇ ನೀತು ಅಂತ ಹೇಳಿ. ಸೊ ಆ ಥರ ಅವರು ನಮ್ಮ ಹತ್ರ ಅಷ್ಟು ಕ್ಲೋಸ್ ಆಗಿದ್ದೆ, ನಮ್ಮ ಹತ್ರನೇ ಹೇಳ್ಕೊಳ್ಳೋದಿಲ್ಲ. ಇನ್ನಂಥದ್ರಲ್ಲಿ ಅವ್ರ ಹತ್ರ ಹೋಗಿ ಹೇಳ್ಕೊತಾ ಇದ್ರಂತೆ, ನಮ್ಗೆ ಇಷ್ಟಿದೆ, ನಾವು ಹಿಂಗಿದ್ದೀವಿ ಅಂತ ಹೇಳಿ. ಸೊ ಅದು ನನಗೆ ಕೇಳಿಸ್ದ ತಕ್ಷಣ ಒಂದು ಕಡೆ ನಗುನೂ ಬಂತು, ಒಂದು ಕಡೆ ಕೋಪನೂ ಬಂತು ನನಗೆ. ಆ ಥರ ಅವ್ರು ಇಲ್ಲ, ಯಾಕಂದರೆ ಇದ್ದಿದ್ದನ್ನು ಹೇಳಿದಾಗ ಯಾರು ಬೇಕಾದರೂ ಅಕ್ಸೆಪ್ಟ್ ಮಾಡ್ತಾರೆ, ಬಟ್ ಇಲ್ಲದೇ ಇರೋದನ್ನು ಹೇಳಿದಾಗ ಯಾರು ಕೂಡ ಅಕ್ಸೆಪ್ಟ್ ಮಾಡಲ್ಲ. ಸೊ ನಾನು ಅವ್ರನ್ನ ಮೊನ್ನೆಯಿಂದ ನೋಡಿಲ್ಲ, ತುಂಬ ವರ್ಷಗಳಿಂದ ನೋಡಿದ್ದೀನಿ. ಸೊ ಹಾಗಾಗಿ ಇದೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹೇಳಿದೆ, ನನಗೂ ಸಮಾಧಾನ ಆಯಿತು. ಆ್ಯಂಡ್ ಅಕ್ಕಂಗೂ ಕೂಡ ಇದನ್ನೇ ಹೇಳಿದೆ ನಾನು. ವಿಡಿಯೋ ನೋಡಿದಾಗಲೂ ನಂಗೆ ಸಡನ್ನಾಗಿ ಅನಿಸಿದ್ದೇನೆ, ಬಟ್ ಕಮೆಂಟ್ ಮಾಡೋದಕ್ಕಾಗಲಿಲ್ಲ, ಅಷ್ಟೊತ್ತಿಗೆ ಪಾಸ್ ಆಗಿತ್ತು. ಸೊ ಕಮೆಂಟ್ ಮಾಡಲಿಲ್ಲ ನಾನು, ಅಕ್ಕನ ಹತ್ರನೇ ಪರ್ಸ್ನಲಾಗಿ ಮಾತಾಡಿಕೊಂಡೆ. ಸೊ ಬನ್ನಿ ಸೀರೆ ತೋರಿಸ್ತೀನಿ ಹೇಗಿದೆ ಅಂತೇಳಿ. ಸೊ ನೀವು ಕೂಡ ಕ್ವಾಲಿಟಿ ತುಂಬ ಇಷ್ಟಪಡ್ತೀರಾ. ಸೊ ಕ್ವಾಲಿಟಿ ಕೂಡ ಹಾಗೇ ಇದೆ, ನಮಗಂತೂ ತುಂಬ ಇಷ್ಟ ಆಯಿತು. ಸೊ ನಾವು ಅದನ್ನು 2 ಸೀರೆ ತರಿಸಿದ್ದೀವಿ, ಒಂದು ನಮ್ಮ ಅಕ್ಕಂಗೆ ಮತ್ತು ನನಗೆ. ಆ ಸೀರೆ ಚೆನ್ನಾಗಿರೋ ಕಾರಣ ನಮ್ಮ ಅಕ್ಕ ಇನ್ನೊಂದು ಕೂಡ ಬೈ ಮಾಡಿದ್ದಾಳೆ. ಆ್ಯಂಡ್ ಅದು ಅಲ್ಲದೆ ನಾವು ಇವಾಗ ನಮ್ಮ ಅಮ್ಮಗೂ ಕೂಡ ಒಂದು ಬೈ ಮಾಡಬೇಕು ಅಂತ ಇದ್ದೀವಿ. ಅಂದರೆ ನಾನು ತೊಗೊಂಡಿದ್ದೀನಲ್ಲ ಬ್ಲೂ ಕಲರು, ಅದರಲ್ಲೇ ಮೆರೂನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗೆಲ್ಲ ಹಬ್ಬ ಸ್ಟಾರ್ಟ್ ಅಲ್ವಾ, ಸೊ ನಮ್ಮ ಅಕ್ಕನೂ ಕೂಡ ಅವ್ರ ಹತ್ರನೇ ಬೈ ಮಾಡಬೇಕು ಅಂತ. ಸೊ ಅದು ಅಷ್ಟೇ, ನಮ್ಮ ಅಕ್ಕ ಇವಾಗ ಒಂದು ಸ್ಯಾರಿಯನ್ನು ಬುಕ್ ಮಾಡಿಲ್ಲ ದೇವರಿಗೆ ಅಂತೇಳಿ. ತುಂಬ ಚೆನ್ನಾಗಿ ಬಂದಿದೆ ಸೀರೆ, ಕ್ವಾಲಿಟಿ ಅಂತೂ ಸಖತ್ತಾಗೈತೆ, ಸ್ಮೂತಾಗಿ. ಸೊ ನಾವು ತರಿಸಿರೋದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ನಾವು ಎಕ್ಸ್ಟ್ರಾ ಬ್ಲೌಸ್ ಪೀಸಸ್ ಕೂಡ ತರಿಸಿದ್ದೀವಿ. ಸೊ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು, ನಮ್ಮ ರಿಲೇಷನ್ಸಲ್ಲೂ ತುಂಬ ಜನ ಕೇಳ್ತಾಯಿದ್ರೆ, ನನ್ನ ಫ್ರೆಂಡ್ ಸರ್ಕಲಲ್ಲಿ ಮತ್ತು ರಿಲೇಷನಲ್ಲಿ, ಅದು ಹೇಗೆ ಬುಕ್ ಮಾಡೋದು, ಫಸ್ಟೇ ಅಮೌಂಟ್ ಪೇ ಮಾಡಬೇಕಾ ಏನು ಎತ್ತ ಅಂತ ಅಂದ್ಕೊಂಡು. ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಮೌಂಟ್ ನಾವು ಕೊಟ್ಬೋದಾ, ಹಿಂಗೆ ಏನು ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ಅದು ಟ್ರಸ್ಟೆಡ್ ಪೇಜು, ನೀವು ಇನ್ಸ್ಟಾಗ್ರಾಮಲ್ಲಿ ಯಾರನ್ನ ನಂಬ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ಭೂಮಿ ಕಲೆಕ್ಷನ್ ಅಂತ. ಸೊ ಟ್ರಸ್ಟೆಡ್ ಪೇಜು, ಆರಾಮಾಗಿ ನೀವು ಟ್ರಸ್ಟ್ ಮಾಡಿ ಬೈ ಮಾಡ್ಬೋದು, ಯಾವುದೇ ರೀತಿಯಾದಂಥ ಏನೂ ಇಲ್ಲ. ಸೊ ಬನ್ನಿ, ತಡ ಮಾಡೋದು ಬೇಡ, ನಾನು ತರಿಸಿರೋ ಸೀರೆನ ತೋರಿಸ್ತೀನಿ, ಬನ್ನಿ.
ಗೈಸ್ ಇವಾಗ ನಾನು ನಮ್ಮ ಅಮ್ಮನ ಹತ್ರ ಸೀರೆನ ಓಪನ್ ಮಾಡಿಸ್ತಾ ಇದ್ದೀನಿ. ಬಿಕಾಸ್ ವೀಡಿಯೋ ಮಾಡ್ಕೋಬೇಕಾಗಿತ್ತು, ನಮ್ಮ ಅಮ್ಮಂಗೆ ವೀಡಿಯೋ ಎಲ್ಲ ಮಾಡೋದಕ್ಕೆ ಬರಲ್ಲ, ಹಾಗಾಗಿ. ಆ್ಯಂಡ್ ವೀಡಿಯೋ ಇರಲೇಬೇಕು ಕಂಪಲ್ಸರಿ. ನಾವು ಆ ಅಕ್ಕನ ಹತ್ರ ಬುಕ್ ಮಾಡಿದಾಗ ವಿಡಿಯೋ ಕಳಿಸ್ಲೇಬೇಕು, ಯಾಕಂದರೆ ಏನಾದ್ರು ಡ್ಯಾಮೇಜ್ ಇದ್ದರೆ ಅವ್ರಿಗೆ ಗೊತ್ತಾಗಬೇಕಲ್ವಾ ರಿಟರ್ನ್ ತಗೊಳ್ಳೋದಕ್ಕೆ. ಹಾಗಾಗಿ ಡ್ಯಾಮೇಜ್ ಪೀಸಸ್ ಏನು ಇರೋದಿಲ್ಲ, ಅವರು ಚೆಕ್ ಮಾಡಿನೇ ಕಳಿಸಿರ್ತಾರೆ. ಬಟ್ ಆರ್ಡರ್ ಜಾಸ್ತಿ ಇರೋದ್ರಿಂದ ಅಕ್ಕನೂ ಕೂಡ ಇವಾಗ ಚೆಕ್ ಮಾಡಿ ಕಳ್ಸೋದಕ್ಕಾಗಲ್ಲ, ಹಾಗಾಗಿ ಪ್ಯಾಕ್ ಮಾಡಿರ್ತಾರಲ್ಲ, ಹಾಗಾಗಿ ನಾವೊಂದ್ಸಲ ಚೆಕ್ ಮಾಡಬೇಕು. ಹಾಗಾಗಿ ಕಂಪಲ್ಸರಿ ವಿಡಿಯೋ ಇರಲೇಬೇಕು. ವಿಡಿಯೋ ಮಾಡಿಕೊಂಡ್ರೆ ಅವ್ರಿಗೆ ರಿಟರ್ನ್ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಸೀರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ, ಒಂಥರ ಸಾಫ್ಟಿಯಾಗಿ. ಆ್ಯಂಡ್ ನನಗೆ ಇದರಲ್ಲಿ ಪಿಕಾಕ್ ಡಿಸೈನ್ ಇದೆ ನೋಡಿ ಮೇಲೆ, ನಾನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ, ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಸೊ ನಾವು ತರಿಸಿರೋದು ಬಂದು 2 ಸ್ಯಾರಿ, ಸೊ 2 ಬ್ಲೌಸಸ್ ತರಿಸಿದ್ದೀವಿ. ವೈಟ್ ಬ್ಲೌಸು ನನ್ನ ಹತ್ರ ಒಂದಿತ್ತು ಆಲ್ರೆಡಿ, ಬಟ್ ಆದ್ರೂ ಕೂಡ ತರಿಸಿದ್ದೀವಿ. ನಮ್ಮ ಅಮ್ಮಂಗಂತೂ ಸೀರೆ ತುಂಬ ಇಷ್ಟ ಆಯಿತು. ಸೊ ನಮ್ಮಮ್ಮಂಗೆ ನಾವು ಈ ಕಲರ್ ಸ್ಯಾರಿನ ತೊಗೊಳೋದು ಬೇಡ ಅಂತ ಅಂದ್ಕೊಂಡ್ವಿ, ಬಿಕಾಸ್ ಈ ಕಲರ್ ಇದೆ ನಮ್ಮಮ್ಮನ ಹತ್ರ. ಹಾಗಾಗಿ ನಮ್ಮಮ್ಮಂಗೆ ಕೇಳಿದ್ದಕ್ಕೆ ಅವರು ಮೆರೂನ್ ಕಲರ್ ಚೆನ್ನಾಗೈತೆ ಅಂತ ಹೇಳಿದ್ರು. ಸೊ ಇದರಲ್ಲೇ ಇನ್ನೊಂದು ಇದೆಯಲ್ಲ ಲೋಟಸ್ ಬಾರ್ಡರ್ದು ಮೆರೂನ್ ಕಲರು, ಸೊ ಅದು ತುಂಬ ಟ್ರೆಂಡಿಂಗಲ್ಲಿದೆ ಅಕ್ಕನ ಪೇಜಲ್ಲಿ. ಹಾಗಾಗಿ ನಾವು ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಯಾಕಂದರೆ ಅದನ್ನು ಒಂದು ದಿನ ನಾನು ಒಂದು ಸಲ ನಮ್ಮ ಅಕ್ಕ ಒಂದು ಸಲ ಹಾಕೋಬೋದಲ್ಲ ಅಂತ ಹೇಳಿ ಹಂಗೆ ಅಂದ್ಕೊಂಡ್ವಿ. ಸೊ ನಾನು ನಮ್ಮ ಅಕ್ಕ ಯಾವಾಗಲೂ ಸೇಮ್ ಸ್ಯಾರಿನೇ ತೊಗೊಳ್ಳೋದು, ಹಾಗಾಗಿ 2 ಸ್ಯಾರಿನ ತರಿಸಿದ್ದೀವಿ. ಆ್ಯಂಡ್ ಎಕ್ಸ್ಟ್ರಾ ಬ್ಲೌಸ್ ಪೀಸಸ್ ಕೂಡ ತರಿಸಿದ್ದೀವಿ. ಸೊ ಇವಾಗ ನೀವು ನೋಡ್ತಾ ಇರೋ ಸೀರೆ ಬೆಲೆ ಬಂದು 1200. ಸೊ ಬ್ಲೌಸ್ ಪೀಸ್ದು ಎಕ್ಸ್ಟ್ರಾ ಪ್ರೈಸು 150, ಬಟ್ ಎಲ್ಲ ಕಡೆ 350 400 ಥರ ಇರುತ್ತೆ. ಬಟ್ ಅಕ್ಕನ ಪೇಜಲ್ಲಿ ಬಂದು 150 ರುಪೀಸು. ಸೊ ಸೀರೆ ತೊಗೊಂಡವ್ರಿಗೆ ಮಾತ್ರ, ಬ್ಲೌಸ್ ಪೀಸ್ ಮಾತ್ರ ಕೊಡೋದಿಲ್ಲ ಸಪ್ರೇಟಾಗಿ. ನಮ್ಮಮ್ಮ ಹಂಗೂ ಕೇಳಿದ್ರು ಸಪ್ರೇಟ್ ಬ್ಲೌಸ್ ಪೀಸ್ ಕೊಡ್ತಾರಾ ಅಂತ ಹೇಳಿ. ಸೊ ನಮ್ಮಮ್ಮಂಗೆ ಅದು ವೈಟ್ ಬ್ಲೌಸ್ ಪೀಸು ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಹಾಗಾಗಿ ನಾವು 2 ತರಿಸ್ತೋ, ಇಲ್ಲಾಂದರೆ 3 ಹೇಳ್ತಾ ಇದ್ದೆ ನನ್ನ ಅಕ್ಕನಿಗೆ. ಸೊ ನನ್ನ ಹತ್ರನೂ ಒಂದು ವೈಟು ಬ್ಲೌಸ್ ಪೀಸ್ ಇದೆ ಅಲ್ಲ, ಬೇಕಾದರೆ ನಾನು ಅದನ್ನ ಇಟ್ಕೊಂಡು ಇದನ್ನು ನಮ್ಮ ಅಮ್ಮಂಗೆ ಕೊಡೋಣ ಅಂತ ಹೇಳಿ ಅಂದ್ಕೊಂಡೆ ನಾನು. ಸೊ ಈಗ ಒಂದು ಸ್ಯಾರಿನ ಓಪನ್ ಮಾಡಿ ನೋಡ್ತಾ ಇದ್ದೀವಿ. ಸೊ ಇನ್ನೊಂದು ಸ್ಯಾರಿನ ಓಪನ್ ಮಾಡಿ ನೋಡಬೇಕು. ಸೊ ಇದು ನಾನು ಇಲ್ಲಿಗೇನೆ KR ನಗರದ ಅಡ್ರೆಸ್ಗೆ ಬುಕ್ ಮಾಡಿದ್ದೆ, ಅಕ್ಕಂದು ಕೂಡ ಇಲ್ಲಿಗೇನೆ ಬುಕ್ ಮಾಡಿದ್ದೀವಿ, ಬಿಕಾಸ್ ನಾವು ಹೊಲ್ಸೋದು ಇಲ್ಲೇ ಅಲ್ವಾ, ಹಾಗಾಗಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನಾನಂತೂ ಅದು ನೋಡ್ತಾನೆ ಇದ್ದೆ ನೋಡಿ. ಪಿಕಾಕ್ ಡಿಸೈನ್ ಅಲ್ವಾ, ಹಾಗಾಗಿ ಒಂಥರ ಚೆನ್ನಾಗಿದೆ. ಪಿಕಾಕೆ ನನಗೆ ಇಷ್ಟ ಆಗಿದ್ದು. ಸೊ ನಾವು ಆ ಬ್ಲೌಸ್ ಪೀಸನ್ನು ಕೂಡ ವರ್ಕ್ ಮಾಡಿ ಹೊಲ್ಸೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಸೊ ವೈಟ್ ಬ್ಲೌಸ್ ಪೀಸಲ್ಲೂ ಕೂಡ ವರ್ಕ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಒಂಥರ ಚೆನ್ನಾಗಿದೆ. ಇದನ್ನು ಕೂಡ ಹೊಲಿಸ್ಬೋದು. ಸೊ ಇದನ್ನು ಕೂಡ ಹೊಲಿಸ್ತೀವಿ, ಅದನ್ನು ಕೂಡ ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ನೋಡೋಣ ನಮ್ಮ ಅಕ್ಕ ಬಂದು ಏನು ಹೇಳ್ತಾಳೆ ಅದ್ರ ಮೇಲೆ ಡಿಸೈಡು. ಸೊ ನೋಡಿ ಬ್ಲೌಸ್ ಪೀಸ್ ಎಷ್ಟು ಚೆನ್ನಾಗಿದೆ, ಆ್ಯಂಡ್ ಲೆಂತ್ ಕೂಡ ಇದೆ. ಸ್ಯಾರಿನೂ ಕೂಡ ಲೆಂತ್ ಇದೆ, ಬ್ಲೌಸ್ ಪೀಸು ಕೂಡ ಲೆಂತ್ ಇದೆ. ಕೆಲವರು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೆ ಸೀರೆ ಲೆಂತ್ ಇರುತ್ತಾ ಏನು ಅಂತ ಯೋಚನೆ ಮಾಡ್ತಾರೆ. ಸೊ ಸೀರೆ ತುಂಬಾ ಲೆಂತ್ ಇದೆ, ಚೆನ್ನಾಗಿದೆ, ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಸ್ಟಾರ್ಟಿಂಗ್ಗೆ ಅಮೌಂಟ್ ಕಟ್ಟಬೇಕಲ್ಲ, ಏನು ಎತ್ತ ಅಂತಲೂ ಕೂಡ ನನ್ನನ್ನು ಕೇಳ್ತಾ ಇದ್ರಿ ಸ್ಟಾರ್ಟಿಂಗಲ್ಲಿ. ಸೊ ಅಮೌಂಟು ಅದೇ ಹೇಳಿದ್ನಲ್ಲ ಆವಾಗಲೇ ಟ್ರಸ್ಟೆಡ್ ಪೇಜ್ ಇದು ಅಂತ, ಆರಾಮಾಗಿ ನೀವು ಕಟ್ಬೋದು ಅಮೌಂಟು. ಸೊ ನನ್ನನ್ನು ಕೇಳ್ತಾ ಇದ್ರಿ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು. ಸೊ ನನ್ನ ಫ್ರೆಂಡ್ಸ್ಗೂ ಕೂಡ ಕೆಲವೊಬ್ಬರಿಗೆ ಕ್ಲಾರಿಟಿ ಬೇಕಿತ್ತು, ನನಗೂ ಕೂಡ ವಿಡಿಯೋನ ಸೆಂಡ್ ಮಾಡಿ ಕೇಳ್ತಾ ಇದ್ರಿ, ಇದು ಹೆಂಗೆ ಬುಕ್ ಮಾಡೋದು, ನಾನು ಇದನ್ನು ಬುಕ್ ಮಾಡ್ಬೋದಾ, ಸ್ಟಾರ್ಟಿಂಗ್ ಅಮೌಂಟ್ ಕಟ್ಟಬೇಕಾ, ಕ್ಯಾಶ್ ಆನ್ ಡೆಲಿವರಿ ಇಲ್ವಾ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಏನೂ ಇಲ್ಲ ಅವ್ರ ಹತ್ರ. ಸೊ ಸ್ಟಾರ್ಟಿಂಗ್ಗೆ ಅಮೌಂಟ್ ಪೇ ಮಾಡಬೇಕು. ಅಮೌಂಟ್ ಪೇ ಮಾಡಿದ್ರೆ ನಿಮ್ಗೆ ಒಂದು 3 ಡೇಸ್ 4 ಡೇಸಲ್ಲಿ ನಿಮಗೆ ಆರ್ಡರ್ ರಿಸೀವ್ ಆಗುತ್ತೆ. ಸೊ ನನಗೆ KR ನಗರ ಆಗಿರೋದ್ರಿಂದ 4 ಡೇಸ್ಗೆ ಏನೋ ಬಂದಿದ್ದು. ಬಟ್ ಆದರೆ ಅವ್ರು ನನಗೆ ಕಾಲ್ ಮಾಡಿ ಹೇಳಿದ್ರು, ಕೊರಿಯರ್ ಬಾಯ್ ಯಾರೂ ಇಲ್ಲ, ನಾನು ನಿಮಗೆ ನೆಕ್ಸ್ಟ್ ಡೇ ಕಳಿಸ್ತೀನಿ, ನಿಮ್ಗೆ ಏನಾರು ಅರ್ಜೆಂಟ್ ಇದ್ದರೆ ಇವಾಗಲೇ ಬಂದು ಈಸ್ಕೊಳ್ಳಿ ಅಂತ DTTCಯಿಂದ ಕಾಲ್ ಮಾಡಿದರು. ಸೊ ನನಗೆ ಅರ್ಜೆಂಟ್ ಏನಿಲ್ಲ, ನೀವು ನೆಕ್ಸ್ಟ್ ಡೇನೇ ತಂದುಕೊಡಿ ಅಂತ ಹೇಳಿದ್ವಿ. ಯಾಕಂದರೆ ನಾನಿವಾಗ ಬಾಣಂತಿ ಆಗಿರೋದ್ರಿಂದ ಹೋಗಿ ಈಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಯಾರೂ ಈಸ್ಕೊಬರೋದಿಲ್ಲ ಅಂತ ಹೇಳಿ ನಾಳೆನೇ ತಂದುಕೊಡಿ ಅಂತ ಹೇಳಿದೆ. ಯಾಕಂದರೆ ಇವಾಗ ಸದ್ಯಕ್ಕೆ ನಾನು ಯಾವ ಫಂಕ್ಷನು ಕೂಡ ಅಟೆಂಡ್ ಮಾಡೋದಿಲ್ಲ ಅಲ್ವಾ, ಹಾಗಾಗಿ ನಾನು ಪರವಾಗಿಲ್ಲ ನೆಕ್ಸ್ಟ್ ಡೇನೇ ತಂದುಕೊಡಿ ಅಂತ ಹೇಳಿದೆ ನಾನು. ಸೊ ಈ ಸೀರೆನ ನಾವು ಯಾವಾಗ ಉಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ, ಬಿಕಾಸ್ ಸದ್ಯಕ್ಕೆ ಯಾವ ಫಂಕ್ಷನ್ ಇಲ್ಲ. ಆ್ಯಂಡ್ ಇನ್ನೊಂದು, ನಾವಿವಾಗ ಯಾವ ಫಂಕ್ಷನು ಕೂಡ ಅಟೆಂಡ್ ಮಾಡೋದಿಲ್ಲ ಸಿಹಿಗೊಂದು 5 ಮಂತ್ ಆಗೋವರೆಗೂ ಕೂಡ. ಯಾಕಂದರೆ 5 ಮಂತ್ ಆದರೆ ಎತ್ಕೊಂಡು ಹೋಗ್ಬೋದು, ಇಲ್ಲ ಅಂತಂದರೆ ಸುಮ್ಮನೆ ಚಿಕ್ಕ ಮಗುನ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಅವಳಿಗೂ ಕೂಡ ದೃಷ್ಟಿಯೆಲ್ಲ ಆಗುತ್ತೆ. ಹಾಗಾಗಿ ನೋಡಬೇಕು ಯಾವಾಗ ಹಾಕೊಳ್ಳೋದು ಅಂತ ಹೇಳಿ, ಯಾವಾಗ ಹೊಲಿಸ್ತೀನಿ ಅಂತಲೂ ಗೊತ್ತಿಲ್ಲ. ಸೊ ಸಿಹಿ ಆಟಾಡ್ತಾ ಇದ್ದಾಳೆ ಸೌಂಡ್ ಮಾಡಿಕೊಂಡು. ಸೊ ಸೀರೆ ತುಂಬ ಚೆನ್ನಾಗಿದೆ, ನಮ್ಮ ಅಕ್ಕ ಬರಬೇಕು, ಬಂದು ಹೇಳ್ತಾಳೆ ಅವಳು ಹೇಗೆ ಹೊಲ್ಸೋದು ಏನು ಅಂತ ಎಲ್ಲ. ಸೊ ಅವಾಗ ಹೊಲಿಯೋದಕ್ಕೆ ಕೊಡಬೇಕು ನಾವು. ಸೊ ನೋಡ್ತಾ ಇದ್ದೀರಾ ನೀವು ಕ್ವಾಲಿಟಿ ಹೇಗಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿದೆ ಪಿಕಾಕ್ ಡಿಸೈನು. ಸೊ ನಿಮಗೂ ಯಾರಿಗಾದರೂ ಬೇಕು ಅಂತಂದರೆ ಇವಾಗ ಇದು ಟ್ರೆಂಡಿಂಗಲ್ಲಿದೆ, ಬೇಗ ಹೋಗಿ ನೀವು ಕೂಡ ಬೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಎಸ್ ಗೈಸ್, ನೋಡಿದ್ರಲ್ಲ ಸೀರೆ. ಸೊ ಕ್ವಾಲಿಟಿ ಹೇಗಿದೆ ಅಂತ ನಿಮಗೆ ಗೊತ್ತಾಯಿತು ಅನಿಸುತ್ತೆ. ಇವಾಗ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.
ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ಸೊ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಲವ್ ಯು ಆಲ್, ಬಾಯ್.